ಇವತ್ತು ಐತಿಹಾಸಿಕವಾದ ಜಯವನ್ನ ಆಂಧ್ರದಲ್ಲಿ ಪಡೆದದ್ದಿದ್ರೆ ಚಂದ್ರಬಾಬು ನಾಯ್ಡು ಅದು ಪವನ್ ಕಲ್ಯಾಣನ ಮೂಲಕ ಜನಸೇನಾದ 21 ಕ್ಷೇತ್ರದಲ್ಲಿ ಜಯಗಳಿಸಿದ್ದು ಒಂದು. ಎರಡನೇದು, ಮೋದಿಯವರು ಅಲ್ಲಿ ಅದ್ಭುತವಾದಂಥ ಪ್ರಚಾರ ಮಾಡಿದ್ದು, ರೋಡ್ ಶೋ ಮಾಡಿದ್ದು. ಇವತ್ತವರು ಬಹಳ ಖುಷಿಯಾಗಿ ಮಾತಾಡಿದ್ದಾರೆ, ಇವತ್ತವರು ಬೆಂಬಲ ಘೋಷಿಸಿದ್ದಾರೆ. 10 ವರ್ಷ 20 ವರ್ಷ ಅಂತಾರೆ, 10 ಗಂಟೆ ನಂತರ ಅವ್ರು ಹೋಗುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? 293 ಸೀಟನ್ನು ಇಟ್ಟುಕೊಂಡಂತ ಒಂದು ಬಲಿಷ್ಠ ಪಕ್ಷ ಇವರು ಹೇಳಿದ್ದಕ್ಕೆಲ್ಲವನ್ನೂ ಕುಣಿಲಿಕ್ಕೆ ಸಾಧ್ಯವಿದೆಯೇ? ಕುಣಿಲಿಲ್ಲ ಅಂತ ಆದರೆ ಸರ್ಕಾರ ಉಳಿತದೆಯೇ? ಅದು ಪ್ರಶ್ನೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮಧ್ಯದಲ್ಲಿ ಕೈ ಕೊಡ್ತಾರೆ, ಅವರ ಮರ್ಜಿಯನ್ನು ಕಾಯಬೇಕಾಗತ್ತೆ, ಅವ್ರು ಕೇಳಿದ ಖಾತೆಯನ್ನು ಕೊಡಬೇಕು. ಈ ಎಲ್ಲ ಕಾರಣಕ್ಕಾಗಿ ಮೋದಿ ಅವರು ಇದಕ್ಕೆಲ್ಲ ಒಗ್ಗಿಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ, ಆನೆ ನಡೆದದ್ದೇ ದಾರಿ ಅಂತ ಬದುಕಿದವರವರು. ಆದ್ದರಿಂದ ಅವರಿಗೆ ಮರ್ಜಿ ಕಾಯುವ ಬುದ್ಧಿ ಇಲ್ಲ, ಅವರು ಇದಕ್ಕೆ ಒಪ್ಪುವುದಿಲ್ಲ, ಸರ್ಕಾರ ಬೀಳತ್ತೆ. ಇದು ತರ್ಕ. ಈ NDA ಸರ್ಕಾರ 3ನೇ ಬಾರಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಏನು ರಚನೆ ಆಗ್ತಾ ಇದೆ 9ನೇ ತಾರೀಕಿಗೆ, ಅದು 5 ವರ್ಷವನ್ನು ಪೂರೈಸ್ತದೆ ಮತ್ತು ಭದ್ರತೆಯನ್ನು ಕೊಡ್ತದೆ, ಅಭಿವೃದ್ಧಿಯನ್ನು ಕೊಡ್ತದೆ. दस साल बाद भी कांग्रेस 100 के आंकड़े को नहीं छू पाई. और अगर मैं 14, 19 और 24 3 चुनावों को जोड़ करके कहूं, कांग्रेस के 3 चुनाव जोड़ूं, तो इन 3 चुनावों में जितनी सीटें मिली है उससे ज्यादा हमें इस चुनाव में मिली है. और मैं साफ देख रहा हूं साथियों, एनडीए वालों को अंदाज नहीं है, वे धीरे धीरे पहले तो डूब रहे थे, अब तेज गति से ये गर्त में जाने वाले हैं. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನನಗೆ ಒಂದು ಅರ್ಥ ಆಗದೇ ಇದ್ದಂಥದ್ದು ಅಂತಂದರೆ, ಒಂದು ದೇಶದಲ್ಲಿ ಮಹಾ ಚುನಾವಣೆ ನಡೆದಿದೆ. ಕಳೆದ 10 ವರ್ಷದಲ್ಲಿ BJPಗೆ ಬಹುಮತ ಪಕ್ಷೀಯ ದೃಷ್ಟಿಯಿಂದ ಸಿಕ್ಕಿತ್ತು, NDA ಸರ್ಕಾರ ಮಾಡಿತ್ತು. ಈಗ ಮತ್ತೆ ಸಮ್ಮಿಶ್ರ ಸರ್ಕಾರದ ಸುಯೋಗವೋ ದುರ್ಯೋಗವೋ ದುರ್ವಿಧಿಯೋ ಭಾರತಕ್ಕೆ ಮತ್ತೆ ಅಂಟಿದೆ. ಆದರೆ 293 ಸೀಟುಗಳನ್ನು ಗೆಲ್ಲುವ ಮೂಲಕ BJP ಬೃಹತ್ ಏಕಪಕ್ಷವಾಗಿ ಹೊರಹೊಮ್ಮಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಸೀಟು ಅಥವಾ ಬಹುಮತ ನಿಚ್ಚಳವಾಗಿ NDAಗೆ ಸಿಕ್ಕಿದೆ. ಚುನಾವಣಾ ಪೂರ್ವ ಒಪ್ಪಂದದ ಪ್ರಕಾರವೇ ನಾವು ನೋಡುವುದಾದರೆ ಅತಂತ್ರ ಪಾರ್ಲಿಮೆಂಟು ನಮ್ಮ ಕಣ್ಣೆದುರು ಇಲ್ಲ. NDA ಗೌರ್ಮೆಂಟು ಮಾಡಬಹುದಾದಂಥ ಸರಿಯಾದ ಒಂದು ಬಹುಮತ ಇದೆ. ಆದರೆ ಇಲ್ಲಿರುವ ಪ್ರಶ್ನೆ ಏನು? ಈ 2 ಅವಧಿಯಲ್ಲಿ BJPಗೆ ವೈಯಕ್ತಿಕವಾದಂಥ ಬಹುಮತ ಇತ್ತು, BJP ಪಕ್ಷಕ್ಕೆ ಬಹುಮತ ಇತ್ತು. ಯಾವುದೇ ರೀತಿಯಲ್ಲೂ ಬೇರೆಯ ಮಿತ್ರ ಪಕ್ಷಗಳನ್ನು ಸ್ನೇಹಭಾವದಿಂದ 30 ವರ್ಷಗಳ ಕಾಲದಿಂದ ಅಟಲ್ ಬಿಹಾರಿ ವಾಜಪೇಯಿಯವರು ಅವರ ನೇತೃತ್ವದಲ್ಲಿ NDAಯನ್ನು ಏನು ಹುಟ್ಟುಹಾಕಿದರು, ಅಲ್ಲಿಂದ ಇಲ್ಲಿಯವರೆಗೆ 3 ದಶಕಗಳಿಂದ ಅವಿಚ್ಛಿನ್ನವಾಗಿ NDA ಮುಂದುವರ್ಕೊಂಡು ಬಂದಿದೆ. ಆ ಒಂದು ಭಾವನೆಯಲ್ಲಿ ಪೂರ್ಣ ಬಹುಮತ BJPಗಿದ್ದರೂ ಕೂಡ NDA ಸರ್ಕಾರವೇ ಮುಂದುವರೆದಿದೆ. ಇದು ಇತಿಹಾಸ. ಈಗ NDA ಕೂಟ ನಿತೀಶ್ ಕುಮಾರ್ ಇರ್ಬೋದು, ಚಂದ್ರಬಾಬು ನಾಯ್ಡು ಅವರು ಇವತ್ತೇನು ಕಿಂಗ್ ಮೇಕರ್ ಅಂತ ನಾವು ಕರಿತೇವೆ, 2 ಪಕ್ಷ ಸೇರಿ 28 ಸೀಟ್ ಇದೆ ಅವ್ರದ್ದು. ಹಾಗಾಗಿ ಅವರು NDA ಒಟ್ಟಿಗೆ ಇದ್ದರೆ ಯಾವುದೇ ತೊಂದರೆ ಆಗದೇನೆ ಸರ್ಕಾರ ಮುಂದುವರಿತದೆ, ಭದ್ರವಾಗಿರ್ತದೆ. ಪ್ರಧಾನಿಯಾಗಿ ಮೋದಿಯವರು 3ನೇ ಬಾರಿಗೆ ಮತ್ತೆ ಮುಂದುವರಿತಾರೆ. ಇದು ಪ್ರಶ್ನೆ. ಇನ್ನು INDA ಕೂಟ ಇದು ಅಭದ್ರತೆ, ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು. 99 ಸೀಟ್ ಇದ್ದವರು
ಹೇಳುವ ಮಾತು, ಇವತ್ತು ಅವರು ಸರ್ಕಾರ ರಚನೆ ಮಾಡಬಹುದು, ಇನ್ನೊಂದು ತಿಂಗಳು 15 ದಿನದಲ್ಲಿ ಅದು ಬಿದ್ದು ಹೋಗುತ್ತೆ, ಮತ್ತು 4ನೇ ಬಾರಿ ನಮಗೆ ಅವಕಾಶ ಸಿಗತ್ತೆ ಅಂತ ಭಾಳಷ್ಟು ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಪಕ್ಷಗಳ ಮಧ್ಯೆ ಅಧಿಕಾರದ ರಾಜಕಾರಣದಲ್ಲಿ ಇದು ಸಾಮಾನ್ಯ ಅಂತ ನಾವು ಭಾವಿಸಿದರು. ಇದೇ ದೇವೇಗೌಡರು ಪ್ರಧಾನಿಯಾದಾಗ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟು ಅವರನ್ನು ಕೆಳಗಿಳಿಸ್ತಿರ್ಲಿಲ್ವೇ? ಜಯಲಲಿತನ ಕಾಲದಲ್ಲಿ ಆದದ್ದೇನು? ಬೆಂಬಲ ಕೊಟ್ಟು ಹಿಂತಗೊಳ್ಳಿಲ್ವೇ? TDPಗೆ ಕಾಶ್ಮೀರದಲ್ಲಿ ಬೆಂಬಲವನ್ನು ಕೊಟ್ಟ ಇದೇ BJPಯವರು ಹಿಂತೆಗೆದುಕೊಂಡಿಲ್ವೇ? ಇವೆಲ್ಲವೂ ಇದೆ. ಆ ಪಕ್ಷದಲ್ಲೂ ಇದೆ, ಈ ಪಕ್ಷದಲ್ಲೂ ಇದೆ. ಇನ್ನು ನಿತೀಶ್ ಕುಮಾರ್ ಅವರು 4 ಬಾರಿ ಬಂದು ಹೋಗಿ ಆಗಿದೆ. ಆದರೂ ಕೂಡ ಬಿಹಾರದಲ್ಲಿ 15 ವರ್ಷದಿಂದ BJPಯೊಟ್ಟಿಗೆ ಅವರ ಗಠಬಂಧನ್ ಇದೆ. ಈಗ ಮೊನ್ನೆ ಲಲ್ಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಒಟ್ಟಿಗೆ ಕಾಂಗ್ರೆಸ್ರೊಟ್ಟಿಗೆ ಹೋಗಿ ಸರಿ ಗುಮ್ಮಿಸ್ಕೊಂಡು ಮತ್ತು ವಾಪಸ್ ಬಂದಿದ್ದಾರೆ ಮರಳಿಗೂಡಿಗೆ. ಅಲ್ಲಿಯೂ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ. ಈ ಸರಿ ಕೂಡ ಅಲ್ಲಿ BJP ಮತ್ತು JDU ಸೇರಿಯೇ ಅಲ್ಲಿ ಸೆಣಸಿದ್ದು. ಅದರ ಪರಿಣಾಮವೇ ಇಲ್ಲಿ ಅಷ್ಟು ಸೀಟ್ಗಳು ಬಂದಿರೋದು. ಹಾಗಾಗಿ NDA ಕೂಟದಲ್ಲಿ ಇರಬೇಕಾದಂಥ ಅಗತ್ಯ ಇವತ್ತು BJPಯ ಮೋದಿ ನೇತೃತ್ವದ ಸರ್ಕಾರವನ್ನು ರಚಿಸುವಂಥ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಇದೆಯೋ, ನಿತೀಶ್ ಕುಮಾರ್ಗೆ ಕೂಡ ಅವರ ರಾಜ್ಯದ ದೃಷ್ಟಿಯಿಂದ, ಅದರ ಅಭಿವೃದ್ಧಿಯ ದೃಷ್ಟಿಯಿಂದ, ಬೆಳವಣಿಗೆಯ ದೃಷ್ಟಿಯಿಂದ ಒಂದು ಸ್ಥಿರ ಸರ್ಕಾರವನ್ನು 2 ಅವಧಿಗೆ ಕೊಟ್ಟಂಥ ಮತ್ತು ಇವತ್ತು ವಿಶ್ವನಾಯಕನಾಗಿ ಹೊಮ್ಮದಂಥ, ಭಾರತದ ಒಳಗಡೆ ಅತ್ಯಂತ ನಿರ್ದಿಷ್ಟವಾದಂಥ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದಂಥ ಮೋದಿಯವರ ನೇತೃತ್ವವನ್ನು ಒಪ್ಪಿಕೊಂಡು ಮುಂದುವರಿಯುವುದರಲ್ಲಿ ಅವರಿಗೆ ವರ್ತಮಾನವೂ ಇದೆ, ಭವಿಷ್ಯವೂ ಇದೆ. ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡುವಾಗಿಲ್ಲ. ಇನ್ನು ಚಂದ್ರಬಾಬು ನಾಯ್ಡು, ಜನಸೇನಾದ ಪವನ್ ಕಲ್ಯಾಣ್ ಅಲ್ಲೂ ದೊಡ್ಡ ಶಕ್ತಿಯಾಗಿದ್ದಾರೆ. ಅವರ ಇಡೀ ರಾಜಕೀಯವಾದಂಥ ಅಧೋಗತಿಯಲ್ಲಿ ಜಗನ್ಮೋಹನ್ ರೆಡ್ಡಿ ಮಾಡಿದ ಪ್ರಹಾರದಲ್ಲಿ ಜೈಲು ಗೀಲು ಮಣ್ಣು ಮಸಿ ಎಲ್ಲ ಮಾಡಿ ಕುಸಿದೋದಂಥ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಒಟ್ಟಿಗೆ ಬಂದರು. ಪವನ್ ಕಲ್ಯಾಣ್ ಮೋದಿಯವರ ಮಹಾಭಕ್ತ. ಅದಕ್ಕಾಗಿಯೇ ಇವತ್ತು ಅವರು NDA ಕೂಟದ ಒಂದು ಅಧಿಕೃತವಾಗಿ ಇವತ್ತು ಹಕ್ಕು ಮಂಡನೆಗೆ ಪೂರ್ವವಾಗಿ ಬೆಂಬಲ ಘೋಷಿಸುವಂಥ, ಬೆಂಬಲವನ್ನು ಅಧಿಕೃತಗೊಳಿಸುವಂಥ ಒಂದು ಮಹಾಸಭೆಯಲ್ಲಿ ಮೋದಿಯವರು ಮಾತಾಡ್ತಾ ಇದು ಗಾಳಿಯಲ್ಲ ಬಿರುಗಾಳಿ ಪವನ್ ಬಗ್ಗೆ ಹೇಳಿದರು. ಪವನ್ ಮೂಲಕವೇ ಚಂದ್ರಬಾಬು ನಾಯ್ಡು ಮತ್ತೆ ವಾಪಸ್ಸಾದದ್ದು. ಇವತ್ತು ಐತಿಹಾಸಿಕವಾದ ಜಯವನ್ನು ಆಂಧ್ರದಲ್ಲಿ ಪಡೆದದ್ದಿದ್ದರೆ ಚಂದ್ರಬಾಬು ನಾಯ್ಡು ಅದು ಪವನ್ ಕಲ್ಯಾಣನ ಮೂಲಕ ಜನಸೇನಾದ 21 ಕ್ಷೇತ್ರದಲ್ಲಿ ಜಯಗಳಿಸಿದ್ದು ಒಂದು. ಎರಡನೇದು, ಪವನ್ ಕಲ್ಯಾಣ್ ಮೂಲಕವೇ BJPಗೆ ಮತ್ತೆ ಮರಳಿದ್ದು ಮೋದಿಯವರು ಅಲ್ಲಿ ಅದ್ಭುತವಾದಂಥ ಪ್ರಚಾರ ಮಾಡಿದ್ದು, ರೋಡ್ ಶೋ ಮಾಡಿದ್ದು. ಸ್ವತಃ ಇವತ್ತು ನಮ್ಮ ಬೆಂಬಲವನ್ನು ಘೋಷಿಸುವಂಥ ಮಹಾಸಭೆಯಲ್ಲಿ ಚಂದ್ರಬಾಬು ನಾಯ್ಡು ವಿಶ್ವನಾಯಕನಷ್ಟೇ ಅಲ್ಲ, ಭಾರತದ ಭವಿಷ್ಯವನ್ನು ಕಟ್ಟಬೇಕು ಅಂತಾದರೆ ಅಲ್ಲಿರುವಂಥ ರೈಟ್ ಅತ್ಯಂತ ಸಮರ್ಥವಾದ ನಾಯಕ ಯಾರಾದರೂ ಇದ್ದರೆ ಅದು ಮೋದಿ ಮಾತ್ರ. ಕೇವಲ 5 ವರ್ಷ ಅಲ್ಲ, 10, 20, 30 ವರ್ಷಗಳ ಕಾಲ NDA ಸರ್ಕಾರ ಮುಂದುವರಿತದೆ, ನಾವು ಅವರೊಟ್ಟಿಗೆ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಇವತ್ತು ಆಂಧ್ರದಲ್ಲಿ ಐತಿಹಾಸಿಕವಾದಂಥ ಜಯವನ್ನು ನಾವು ಗಳಿಸಿದ್ದೇವೆ ಅಂತಾದರೆ ಅದು ಮೋದಿಯವರು ಬಂದು ಇಲ್ಲಿ ಪ್ರಚಾರ ಮಾಡಿದ್ದು, ರೋಡ್ ಶೋ ಮಾಡಿದ್ದು, ಅವರ ಫೇಸ್ ವ್ಯಾಲ್ಯೂ, ಆಮೇಲೆ ಅಮಿತ್ ಶಾ ಇತ್ಯಾದಿ ನಾಯಕರು ಬಂದದ್ದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು. ಇದೇ ಮಾತನ್ನು ನಿತೀಶ್ ಕುಮಾರ್ ಕೂಡ ಹೇಳಿದರು. NDA ಕೂಟದಲ್ಲಿದ್ದಂಥ ಕಾಂಗ್ರೆಸ್ಸಿಗರು ಈ 75 ವರ್ಷದಲ್ಲಿ ಏನು ಕಡಿದು ಕಟ್ಟಾಕಿದ್ದಾರೆ ಅಂತ ನಾವು ನೋಡಿದ್ದೇವೆ. ಅವರು ಏನು ಅಲ್ಲಲ್ಲಿ ಕೆಲವು ಕ್ಷೇತ್ರಗಳನ್ನು ಗೆದ್ದುಕೊಂಡು ಇವತ್ತು ಭಯಂಕರ ಪೌರುಷ ಹರಿಸ್ತಾ ಇದ್ದಾರಲ್ಲ, ಇನ್ನು ನೀವು ಪ್ರಧಾನಿಯಾಗಿ ಮುಂದುವರೆದ ನಂತರ ಬರುವ ಇಲೆಕ್ಷನ್ನಲ್ಲಿ ಆ ಸೀಟ್ಗಳು ಇರುವುದಿಲ್ಲ. ಇವತ್ತೇ ಪ್ರತಿಜ್ಞೆ ಸ್ವೀಕಾರ ಮಾಡಿ ನಾವು ನಿಮ್ಮೊಟ್ಟಿಗಿರ್ತೇವೆ. ಇದು ಕೇವಲ ರಾಜಕೀಯದ
ಒಂದು ಕಾರಣಕ್ಕಾಗಿ ಮಾಡಿದ ಗಠಬಂಧನ್ ಅಲ್ಲ, ದೇಶದ ಅಭಿವೃದ್ಧಿ ಜೊತೆಗೆ ನನ್ನ ರಾಜ್ಯದ ಅಭಿವೃದ್ಧಿ. ಆ ಕಾರಣಕ್ಕಾಗಿ ಅಭಿವೃದ್ಧಿಯನ್ನು ಈ 10 ವರ್ಷದಲ್ಲಿ ನೀವು ಏನು ಮಾಡಿದ್ದೀರಿ ಅದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರು ಇವತ್ತವರ ಬಾಡಿ ಲ್ಯಾಂಗ್ವೇಜು, ಅವರು ಭಾಷಣ ಮಾಡಿದ ನಂತರ ಬಂದು ಮೋದಿಗೆ ಕೈ ಕುಲುಕಿದ್ದು, ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಬಗ್ಗಿದ್ದು, ಅಥವಾ ಇಡೀ ಸಭೆಯಲ್ಲಿ ಅವರು ವರ್ತಿಸಿದ ರೀತಿ, ಅವರು ಮಾತಾಡಿದಂಥ ಖುಷಿಯ ಅಂತ ಒಂದು ಆ ಬಾಡಿ ಲ್ಯಾಂಗ್ವೇಜು, ಇವನ್ನೆಲ್ಲ ನೋಡಿದಾಗ ಈ NDA ಕೂಟ ಒಂದು ಕಾಸ್ಗಾಗಿ, ಒಂದು ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಒಬ್ಬ ನಾಯಕನ ನಾಯಕತ್ವಕ್ಕಾಗಿ ಒಂದಾದಂಥ ಒಂದು ಕ್ಷಣಗಳನ್ನು ನಾನಂತೂ ಗಮನಿಸಿದೆ. ಎಲ್ಲಿಯೂ ಕಿಲುಬು ಕಾಣಲಿಲ್ಲ, ಎಲ್ಲಿಯೂ ಅಸಮಾಧಾನ ಕಾಣಲಿಲ್ಲ, ಎಲ್ಲಿಯೂ ಕೇವಲ ಅಧಿಕಾರ ರಾಜಕಾರಣಕ್ಕಾಗಿ ಮಾತ್ರ ಸೇರಿದ್ದೇವೆ ಅನ್ನುವಂಥ ಯಾವುದೇ ರೀತಿಯ ವಾತಾವರಣ ಕಾಣಲಿಲ್ಲ. ಆ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣವಾಗಿ ಒಂದಾಗಿರ್ತಾರೆ ಅಂತ ಭ್ರಮಿಸುವಷ್ಟು ದಡ್ಡನೂ ಅಲ್ಲ ನಾನು. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಮಾಧ್ಯಮದಲ್ಲಂತೂ ಒಂದೇ ಒಂದು ಪಾಸಿಟಿವ್ ಆದಂಥ ರಿಪೋರ್ಟೇ ಇಲ್ಲ. ಇವತ್ತವರು ಭಾಳ ಖುಷಿಯಾಗಿ ಮಾತಾಡಿದ್ದಾರೆ, ಇವತ್ತವರು ಬೆಂಬಲ ಘೋಷಿಸಿದ್ದಾರೆ, 10 ವರ್ಷ 20 ವರ್ಷ ಅಂತಾರೆ, 10 ಗಂಟೆ ನಂತರ ಅವ್ರು ಹೋಗುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಅನ್ನುವಂಥ ಚರ್ಚೆ. NDA ಸರ್ಕಾರ ರಚನೆಯೇ ಆಗುವುದಿಲ್ಲ ಅಂತ ವಾದ ಮಂಡಿಸುವವರು, ಸಮ್ಮಿಶ್ರ ಸರ್ಕಾರದಲ್ಲಿ ಮೋದಿಯವರ ಆ್ಯಟಿಟ್ಯೂಡಿಗೆ ಅದು ಹೊಂದಾಣಿಕೆ ಆಗುವುದಿಲ್ಲ ಅನ್ನುವಂಥವರು, ಯಾವ್ಯಾವ ರೀತಿಯ ಮಾತುಗಳನ್ನಾಡೋರು ಬೇಕು ನಿಮಗೆ? ಆ ಎಲ್ಲ ರೀತಿಯ ಪೂರ್ತಿಯಾಗಿ ಸಮ್ಮಿಶ್ರ ಸರ್ಕಾರ ಏನು ರಚನೆ ಆಗ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ಒಂದು ಸುಭದ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಮುರಿದು ಬೀಳುತ್ತೆ. ಇವತ್ತು ಮೋದಿಯವರೇ ಭಾಷಣದಲ್ಲಿ ಹೇಳಿದರು, ಆ ಖಾತೆ ಕೇಳ್ತಾ ಇದ್ದಾರೆ, ಈ ಖಾತೆ ಕೇಳ್ತಾ ಇದ್ದಾರೆ, ಆ ಕ್ಯಾಬಿನೆಟ್ ಮಂತ್ರಿ ಕೇಳ್ತಾ ಇದ್ದಾರೆ, ಇದನ್ನು ಕೇಳ್ತಾ ಇದ್ದಾರೆ. ಹೀಗೆ ಸುದ್ದಿ ಹಬ್ಬಿಸುವ ಮೂಲಕ ನೋಡಿದ್ರೆ ಈ INDA ಕೂಟವೇ ಬಂದು ಅವರು ಬಹುಶಃ ಇನ್ನೊಂದು 2 ದಿನದಲ್ಲಿ ಕ್ಯಾಬಿನೆಟ್ ರಚನೆಯನ್ನು ಮಾಡಿಬಿಡ್ತಾರೆ ಅಂತ ಅಂದರು. ಸಹಜವಾಗಿ 12 ಕ್ಷೇತ್ರಗಳನ್ನು ಗೆದ್ದಂಥ JDU, 16 ಕ್ಷೇತ್ರಗಳನ್ನು ಗೆದ್ದಂಥ ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಪ್ರಭಾವಿ ಖಾತೆಗಳನ್ನು, ಪ್ರಭಾವಿ ಹುದ್ದೆಗಳನ್ನು ಮತ್ತು ಸಮಾನ ಕಾರ್ಯಕ್ರಮವನ್ನು, ನಮ್ಮ ರಾಜ್ಯಕ್ಕೆ ಒಂದು ಪ್ರತ್ಯೇಕವಾದಂಥ ಸ್ಥಾನಮಾನವನ್ನು ಅವೆಲ್ಲವನ್ನು ಅಪೇಕ್ಷಿಸುವುದು ಸಹಜ ಅಂತ. ಆದರೆ ಅಪೇಕ್ಷಿಸಿದಾಕ್ಷಣ ಅದೆಲ್ಲವೂ ಸಿಗತ್ತೆಯೇ? 293 ಸೀಟನ್ನು ಇಟ್ಟುಕೊಂಡಂಥ ಒಂದು ಬಲಿಷ್ಠ ಪಕ್ಷ ಇವರು ಹೇಳಿದ್ದಕ್ಕೆಲ್ಲವನ್ನೂ ಕುಣಿಲಿಕ್ಕೆ ಸಾಧ್ಯವಿದೆಯೇ? ಇಲ್ಲ. ಕುಣಿಲಿಲ್ಲ ಅಂತಾದರೆ ಸರ್ಕಾರ ಉಳಿತದೆಯೇ? ಅದು ಪ್ರಶ್ನೆನೇ. ಆದರೆ ಎಲ್ಲೋ ಒಂದು ಕಡೆ ಒಂದು ಹೊಂದಾಣಿಕೆ, ಒಂದು ತೂಕ ಹಾಕುವಿಕೆ, ನೀ ನನಗಿದ್ದರೆ ನಾನು ನಿನಗೆ, ಈ ರೀತಿಯ ಸಂದರ್ಭದಲ್ಲಿ UPA ಸರ್ಕಾರ 2 ಅವಧಿಯನ್ನು ಪೂರೈಸಿದೆ ಅಂತಾದರೆ, ಒಂದು ಅವಧಿಯನ್ನು ಇಂಥ ಬಲಿಷ್ಠ ನಾಯಕತ್ವ, ಅಭಿವೃದ್ಧಿ ಮಾಡಿದಂಥ ರುಜುತ್ವ ಎಲ್ಲವೂ ಇರುವಾಗ, ಭ್ರಷ್ಟಾಚಾರದ ಯಾವುದೇ ಒಂದು ಸೋಂಕು ಇಲ್ಲದೆ ಇದ್ದಂಥ ದಶಕ, ಇವೆಲ್ಲವೂ ಇದ್ದಾಗ ಒಂದು 5 ವರ್ಷವನ್ನು ಇವರನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸ್ನೇಹ ವಿಶ್ವಾಸದಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲವೇ? ಈ ರೀತಿಯ ವಾತಾವರಣದ ನಿರೀಕ್ಷಿತವಾದ ಚರ್ಚೆ, ವಾದ ವಿವಾದ, ವರದಿ ನಾವ್ಯಾಕೆ ಮಾಡ್ತಾ ಇಲ್ಲ ಮಾಧ್ಯಮದವರು? ಎಲ್ಲ ಕಡೆ ನೆಗೆಟಿವ್ ಆಗಿ ಯಾಕೆ ಚಿತ್ರಣಗೊಳ್ತಾ ಇದೆ? ದೇಶದ ಬಗ್ಗೆ ಒಂದು ಪಾಸಿಟಿವ್ ಆದಂಥ ಆಲೋಚನೆಯನ್ನು ಮಾಧ್ಯಮದವರು ಹೊಂದಲೇಬಾರದು ಅಂತ ಏನಾದರೂ ಕಟ್ಟಳೆ ಇದೆಯಾ? ನಾವೆಲ್ಲವನ್ನೂ ಸಂಶಯದಿಂದಲೇ ನೋಡಬೇಕು, ಅದೇ ಪತ್ರಿಕೋದ್ಯಮ ಅಂತಿದೆಯಾ? ಪ್ರಶ್ನೆ ಮಾಡಬೇಕು. ಆದರೆ ಈ ಪ್ರಶ್ನಾತೀತವಾದಂಥ ಅತೀತರು ನಾವು ಅನ್ನುವಂಥ, ಎಲ್ಲವನ್ನೂ ನಾವೇ ನಿರೀಕ್ಷೆ ಮಾಡುವಂಥ, ನಾವೇ ಬಗೆಯುವಂಥ, ನಾವೇ ಊಹಿಸುವಂಥ ಅದೇ ರಿಪೋರ್ಟು ಸತ್ಯ ಅನ್ನುವಂಥದ್ದು, ಈ ದಿಮಾಕು, ಈ ಉಮೇದು, ಈ ನೆಗೆಟಿವ್ ಆದಂಥ ಛಿದ್ರಾನ್ವೇಷಣೆ ಯಾಕೆ ನಡೀತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಮ್ಮೆ ನಿತೀಶ್ ಕುಮಾರು ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಹೊರಗಡೆ ಹೋದರು ಅಂತಲೇ ಇಟ್ಕೊಳ್ಳೋಣ.
ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ಏಕಕಾಲದಲ್ಲಿ ಇಬ್ಬರು ಹೋಗುವ ಸಾಧ್ಯತೆ ತೀರಾ ವಿರಳ. ಯಾರಾದರೂ ಒಬ್ಬರು ಹೋಗ್ಬೋದೇನೋ, ಹೋದರೆ ಯಾರೇ ಒಬ್ಬರು ಹೋದರು 12 ಹೋದರೂ 16 ಉಳಿತದೆ, 16 ಹೋದರೆ 12 ಉಳಿತದೆ. ಒಮ್ಮೆ 2 28 ಹೋಯಿತು ಅಂತಲೇ ಇಟ್ಕೊಳ್ಳೋಣ. ಆವಾಗ NDA ಕೂಟಕ್ಕೆ ಅದರ ಬಲಾಬಲ 265ಕ್ಕೆ ಕುಸಿತದೆ. ಆಗ ಬೇಕಾಗಿರುವುದೆಷ್ಟು? 7 ಸೀಟಿನ ಕೊರತೆ. ಆವಾಗ ಬೇಕಾಗಿರೋದು 7 ಸೀಟಿನ ಕೊರತೆ. ಆಂಧ್ರದಲ್ಲಿ ಅತ್ಯಂತ ಸುದೀರ್ಘವಾಗಿ ಆಡಳಿತ ಮಾಡಿದಂಥ ಜಗನ್ಮೋಹನ್ ರೆಡ್ಡಿ ಈಗ ಅತ್ಯಂತ ಒಂಥರ ಹಿಂಸಾತ್ಮಕವಾಗಿ, ಒಂದು ರೀತಿಯಲ್ಲಿ ಅವಮಾನ ಅನ್ನುವ ರೀತಿಯಲ್ಲಿ ಸೋತು ಕೂತಿದ್ದಾರೆ. ಅಲ್ಲೀಗ ಜೈಲಿಗೆ ಕಳಿಸಲಾಯಿತು, ಅವಮಾನ ಮಾಡಲಾಯಿತು, ಕಣ್ಣೀರು ಹಾಕಿದರು ಚಂದ್ರಬಾಬು ನಾಯ್ಡು. ಇಂಥ ಪರಿಸ್ಥಿತಿಗಳನ್ನೆಲ್ಲ ತಂದಿಟ್ಟದ್ಯಾರು? ಜಗನ್ಮೋಹನ್ ರೆಡ್ಡಿ. ಈ ಜಗನ್ಮೋಹನ್ ರೆಡ್ಡಿಯ ಮೇಲೆ ಈಗ ದ್ವೇಷದ ರಾಜಕಾರಣ, ರಿವೆಂಜ್ ಪಾಲಿಟಿಕ್ಸ್ ಆಂಧ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಎಲ್ಲೋ ಒಂದು ಕಡೆ ಒಂದು ಗುರಾಣಿಯ ರೀತಿ ಯಾವುದು ಬೇಕು ಜಗನ್ಮೋಹನ್ ರೆಡ್ಡಿಗೆ? ಕೇಂದ್ರ ಸರ್ಕಾರದ ಸಖ್ಯ ಬೇಕು. ಈಗಾಗಲೇ ಅವರು NDAಯಲ್ಲಿದ್ದಾರೆ. ಆವಾಗ ಒಮ್ಮೆ 28 ಸೀಟನ್ನು ಇವರು ಇಟ್ಟುಕೊಂಡು ಆಟ ಆಡಿ ಹೊರಗಡೆ ಹೋದರು ಅಂತಾದರೆ, ಆವಾಗ ತಕ್ಷಣಕ್ಕೆ YSRCP ಜಗನ್ಮೋಹನ್ ರೆಡ್ಡಿ ಇವರ ಬಚಾವಿಗೆ ಬಂದೇ ಬರ್ತಾರೆ. ಅವರ ಹತ್ರ 4 ಸೀಟ್ ಇದೆ. ಹಾಗಾಗಿ ಆವಾಗೇನಾಯಿತು? 3 ಸೀಟಿನ ಕೊರತೆ. 3 ಸೀಟಿನ ಕೊರತೆ. 1 ಸೀಟಿನ ಕೊರತೆಯಿಂದ, 1 ಮತದ ಕೊರತೆಯಿಂದ BJPಯ ವಾಜಪೇಯಿಯವರ ಸರ್ಕಾರ ಉರುಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಇತಿಹಾಸದಲ್ಲಿ. ಆದರೆ ಆ ಕಾಲ ಬೇರೆ, ಈ ಕಾಲ ಬೇರೆ. ಇಲ್ಲಿ ಅಮಿತ್ ಶಾ ಅನ್ನುವಂಥ ಒಬ್ಬ ಮಹಾಚಾಣಕ್ಯ ಇದ್ದಾನೆ. ಅಷ್ಟು ಸುಲಭದಲ್ಲಿ ಬಿಡುವಂಥ ಗಿರಾಕಿ ಅಲ್ಲ ಅದು. 3 ಸೀಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗದೇ ಇದ್ದಂಥ ಯಾವುದೇ ನಿರ್ಬಲತೆ ಅವರಲ್ಲಿಲ್ಲ. ಈಗ 3 ಸೀಟನ್ನು ಹೇಗೆ ತರಬಹುದು ಹಾಗಾದರೆ ಅಂತಂದರೆ, ಒಟ್ಟು ಇತರೆ ಎಕ್ಸ್ಟ್ರಾ 13 ಸೀಟ್ ಇದೆ. 13 ಸೀಟಲ್ಲಿ 7 ಜನ ಇಂಡಿಪೆಂಡೆಂಟ್ಸ್ ಇದ್ದಾರೆ. ಈಗ ಇಲ್ಲಿ AIMIM ಅವರು ಬರುವುದಿಲ್ಲ. ಇನ್ನು ಶಿರೋಮಣಿ ಅಕಾಲಿ ದಳ ಅದು ಹಿಂದೆ ಇಲ್ಲೇ ಇತ್ತು. ಇಲ್ಲಿಂದ ಹೊರಗಡೆ ಹೋಗಿ ಹೊಡೆಸ್ಕೊಂಡಿದೆ ಈ ಸರಿ ಚುನಾವಣೆಯಲ್ಲಿ. ಒಮ್ಮೆ ಈ ಸರಿ ಏನಾದರೂ ಶಿರೋಮಣಿ ಅಕಾಲಿ ದಳ BJP ಒಟ್ಟಿಗೆ ಇದ್ದದ್ದಾಗಿದ್ದರೆ ಒಂದು ಕೆಲವು ಸೀಟನ್ನಾದರೂ ಪಡೆಯುತ್ತಿತ್ತು. ಆದರೆ ಅದು ಪಡೆಯಲಿಕ್ಕೆ ಆಗಲಿಲ್ಲ. ಅವರಿಗೆ ಅದರ ಹಣೆ ಬರ ಗೊತ್ತು. ಹಾಗಾಗಿ ಅಕಾಲಿ ಶಿರೋಮಣಿ ದಳ ಆ ಹೊತ್ತಿನಲ್ಲಿ ಅಮಿತ್ ಶಾರ ಮಾತನ್ನು ತೆಗೆದುಹಾಕಲಿಕ್ಕಿಲ್ಲ. ಯಾಕೆಂತಂದರೆ ಮುಂದೆ ಎಲೆಕ್ಷನ್ ಬರುತ್ತೆ ಇತ್ಯಾದಿ ಎಲ್ಲ. ಇವರೊಟ್ಟಿಗಿದ್ದರೆ ನಮ್ಮ ಅಸ್ತಿತ್ವಕ್ಕೊಂದು ಲಾಭ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಬರಬಹುದು. ಇನ್ನು ಭಾರತ ಆದಿವಾಸಿ ಪಾರ್ಟಿ BAP ಅದು ಕೂಡ ಬರ್ಬೋದು. ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಜೋರಂ ಪೀಪಲ್ಸ್ ಮೂಮೆಂಟ್ ZPM ಅದಕ್ಕೂ ಕೂಡ ಯಾವುದೇ ರೀತಿಯ BJP ಒಟ್ಟಿಗೆ ತಗಾದೇ ಇಲ್ಲ. ಹಾಗಾಗಿ ಅವರು ಬರಬಹುದಾದಂಥ ಸಾಧ್ಯತೆ ಇದೆ. ಇನ್ನು ವಾಯ್ಸ್ ಆಫ್ ಪೀಪಲ್ ಪಾರ್ಟಿ VPP, ಆಜಾದ್ ಸಮಾಜ್ ಪಾರ್ಟಿ ASP, ಹೀಗೆ ಇಲ್ಲೇ ಹೆಚ್ಚು ಕಮ್ಮಿ 3 ರಿಂದ 4 ಜನ ಬರುವ ಸಾಧ್ಯತೆ ಇಲ್ಲೇ ಇದೆ. ಹಾಗಾಗಿ ಈ ಸರ್ಕಾರ ಅಸ್ಥಿರ ಸರ್ಕಾರ ಆಗತ್ತೆ, ಅಥವಾ ಕಿಂಗ್ ಮೇಕರ್ಸು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹೊರಗಡೆ ಹೊರಟ್ರೆ ಸರ್ಕಾರ ಪತನ ಆಗತ್ತೆ ಅನ್ನೋದನ್ನು ಖಂಡಿತವಾಗಿಯೂ ನಿರೀಕ್ಷೆ ಮಾಡಬೇಕಾಗಿಲ್ಲ. ಖಂಡಿತವಾಗಿಯೂ ಆ ಅಭದ್ರತೆ ಇಲ್ಲ. ಯಾಕೆಂತಂದರೆ ಅವರು 28 ಜನ ಹೋದರೂ ಇಲ್ಲಿ ನಿಮಗೆ ತಕ್ಷಣಕ್ಕೆ ಜಗನ್ಮೋಹನ್ ರೆಡ್ಡಿ 4 ಜನರಿಗೆ ಸಿಗ್ತಾರೆ, ಬಂದೇ ಬರ್ತಾರೆ ಅವರು. ಆಮೇಲೆ ಇಲ್ಲಿ ನಿಮಗೆ ಸ್ವತಂತ್ರವಾಗಿದ್ದಂಥ ಅಕಾಲಿ ಶಿರೋಮಣಿ ದಳ, ಭಾರತ ಆದಿವಾಸಿ ಪಾರ್ಟಿ, ಜೋರಂ ಪೀಪಲ್ಸ್ ಮೂವ್ಮೆಂಟ್, ವಾಯ್ಸ್ ಆಫ್ ಪೀಪಲ್ ಪಾರ್ಟಿ, ಆಜಾದ್ ಸಮಾಜ್ ಪಾರ್ಟಿ, ಇದಿಷ್ಟು ಜನರು ಯಾವುದೇ ರೀತಿಯ ಕಮಿಟ್ಮೆಂಟ್ ಇದ್ದವರಲ್ಲ, ಅಥವಾ ಯಾವುದೇ ರೀತಿಯ ಬ್ಯಾಗೇಜ್ ಇದ್ದವರು ಅಲ್ಲ, ಅಥವಾ BJPಯವರೊಟ್ಟಿಗೆ NDA ಒಟ್ಟಿಗೆ ಸೇರಲೇಬಾರ್ದು ಅನ್ನುವಂಥ ಯಾವುದೇ ಹಠವನ್ನು ಮಾಡಲಿಕ್ಕೆ ಕಾರಣ ಇದ್ದವರಿಲ್ಲ. ಹಾಗಾಗಿ ಇವರನ್ನು ಖಂಡಿತವಾಗಿಯೂ ತಗೊಳ್ಬೋದು. ಅದಾದ ಮೇಲೂ ಕೂಡ ಇಲ್ಲಿ ಒಮ್ಮೆ ನಿಮಗೆ ಬೇಕು ಅಂತಾದರೆ ಮತ್ತೆ ಕೂಡ ಇಲ್ಲಿ ಒಂದಿಷ್ಟು ಜನ ಉಳಿತಾರೆ.
ಅವರು ಬರ್ಬೋದು, ಅದರಲ್ಲಿ ಕೆಲವರು. ಇಲ್ಲಿ ಒಬ್ಬರು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಖಲಿಸ್ತಾನಿಗಳಿಬ್ಬರು ಗೆದ್ದಿದ್ದಾರೆ. ಅಮೃತಪಾಲ್ ಸಿಂಗ್ ಮತ್ತು ಸುರಬ್ಜಿತ್ ಖಾಲ್ಸಾ ಅನ್ನುವರು ಗೆದ್ದಿದ್ದಾರೆ. ಇದರಲ್ಲಿ ಅಮೃತಪಾಲ್ ಸಿಂಗ್ನನ್ನು BJP ಜೈಲಿಗೆ ಹಾಕಿದೆ, ಖಲಿಸ್ತಾನಿ ಅನ್ನುವ ಕಾರಣಕ್ಕಾಗಿ. ಮತ್ತು ಹಾಗಾಗಿ ಇವರಿಬ್ಬರು ರೂಲ್ಡ್ ಔಟ್, ಇವರು ಬರುವುದಿಲ್ಲ. ಇನ್ನು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಿಂದ ಗೆದ್ದಿರುವ ರಶೀದ್ ಇಂಜಿನಿಯರ್ನು ಕೂಡ ಅಲ್ಲಿಯ ಕೆಲವು ಕಾಯ್ದೆ ಕಾನೂನಿಗೆ ಸಂಬಂಧಪಟ್ಟು BJP ಜೈಲಿಗೆ ಹಾಕಿದೆ. ಲಡಾಖ್ನಲ್ಲಿ ಗೆದ್ದಿರುವಂಥ ಸಂಸದ ಕಾಂಗ್ರೆಸ್ಸು ಹಾಗೂ BJP ಎರಡನ್ನೂ ಸೋಲಿಸಿದಂಥ ಸಂಸದ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಪ್ರಾಯಶಃ ಬರಲಾರದು. ಹಾಗಾಗಿ ಇವರು ರೂಲ್ಡ್ ಔಟು. ಅಲ್ಲಿಗೆ 4 ಜನ ಬರುವುದಿಲ್ಲ ಅಂತ ಆಯಿತು. ಇನ್ನು ಉಳಿದವರು ದಿಯಾದಾಮನ್ನಿಂದ ಆರಿಸಿ ಬಂದಂಥ ಲಾಲುಬಾಯ್ ಮತ್ತು ಬಾಬುಭಾಯ್ ಪಟೇಲ್ ವಿರುದ್ಧ ಸ್ಪರ್ಧಿಸಿ 42,523 ಮತಗಳಿಂದ ಗೆದ್ದಂಥ ಉಮೇಶ್ ಬಾಯ್ ಬರುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಸೀಟು ಬರುವ ಸಾಧ್ಯತೆ ಇದೆ. ಇನ್ನು ರಾಜೇಶ್ ರಾಜನ್ ಅಲಿಯಾಸ್ ಪಪ್ಪು ಯಾದವ್ ಬಿಹಾರದ ಪೂರ್ಣಿಯಾ ಕ್ಷೇತ್ರದಿಂದ ಇವರು 1 ಬಾರಿ MLA 5 ಬಾರಿ MP ಆದಂಥವನು. ಆದರೆ ಇವರ ಮೇಲೆ 31ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ ಇದೆ. ಕೊಲೆ, ಕಿಡ್ನ್ಯಾಪು, ಏರ್ ಹಾಸ್ಟೆಸ್ಸಿಗೆ ಹೊಡೆದದ್ದು, ಇಂಥ ಕೇಸ್ಗಳಿದೆ. ಹಾಗಾಗಿ ಇವರನ್ನು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ಬೋದೇನೋ. ಹೀಗೆ ನೋಡಿದಾಗ ಇನ್ನು ಮಹಾರಾಷ್ಟ್ರದಿಂದ ವಿಶಾಲ್ ಪಾಟೀಲ್ ಸಾಂಗ್ಲಿಯಿಂದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಗೆದ್ದಂಥವರು, ಸಂಜಯ್ ಕಾಕಾ BJP ಅಭ್ಯರ್ಥಿಯ ವಿರುದ್ಧ ಗೆದ್ದಂಥ ವಿಶಾಲ್ ಪಾಟೀಲು ಬರಬಹುದಾದ ಸಾಧ್ಯತೆಗಳಿದೆ. ಇನ್ನು ಇವೆಲ್ಲದರ ಹೊರತಾಗಿ ಈಗಾಗಲೇ ನಿಮಗೆ ಓದಿರ್ತೀರಿ, ಕೇಳಿರ್ತೀರಿ, ಉದ್ಧವ್ ಠಾಕ್ರೆಯನ್ನು BJP ಸಂಪರ್ಕ ಮಾಡಿದೆ. ಮುಂದೆ ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಚುನಾವಣೆ ಇದೆ. ಉದ್ಧವ್ ಠಾಕ್ರೆ ಕೂಡ ಮೊನ್ನೆ INDA ಕೂಟದ ಮೀಟಿಂಗಿಗೆ ಬರಲಿಲ್ಲ. ಅವರಿಗೂ ಈ ವಿಧಾನಸಭಾ ಚುನಾವಣೆ ಇರುವುದರಿಂದ BJPಯಲ್ಲೇ ಇದ್ದವರವರು. ಇವರ ತಂದೆಯೇ ಅಟಲ್ ಬಿಹಾರಿ ವಾಜಪೇಯಿಯವರೊಟ್ಟಿಗೆ ಸೇರಿಕೊಂಡು NDAಯನ್ನು ಕಟ್ಟಿದ್ದು. ಹಾಗಾಗಿ ಇದು ಮೂಲ ಮನೆ, ಬರಬಾರ್ದು ಅಂತೇನಿಲ್ಲ. ಆದ್ದರಿಂದ ಈ ಎಲ್ಲ ಲೆಕ್ಕಾಚಾರಗಳನ್ನು ನೀವು ತೆಗೆದುಕೊಂಡು ಹೋದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮಧ್ಯದಲ್ಲಿ ಕೈ ಕೊಡ್ತಾರೆ. ಅವರ ಮರ್ಜಿಯನ್ನು ಕಾಯಬೇಕಾಗತ್ತೆ. ಅವರು ಕೇಳಿದ ಖಾತೆಯನ್ನು ಕೊಡಬೇಕು. ಈ ಎಲ್ಲ ಕಾರಣಕ್ಕಾಗಿ ಮೋದಿಯವರು ಇದಕ್ಕೆಲ್ಲ ಒಗ್ಗಿಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ. ಆನೆ ನಡೆದದ್ದೇ ದಾರಿ ಅಂತ ಬದುಕಿದವರವರು. ಆದ್ದರಿಂದ ಅವರಿಗೆ ಮರ್ಜಿ ಕಾಯುವ ಬುದ್ಧಿ ಇಲ್ಲ. ಅವರು ಇದಕ್ಕೆ ಒಪ್ಪುವುದಿಲ್ಲ. ಸರ್ಕಾರ ಬೀಳತ್ತೆ, ಇದು ತರ್ಕ. ಆದರೆ ಅದರ ಹಿಂದೊಬ್ಬ ಅಮಿತ್ ಶಾ ಅನ್ನುವ ಚಾಣಕ್ಯ ಇದ್ದಾನೆ, ನೆನಪಿಡಬೇಕು ನಾವು. ಅವರು ಈಗಾಗಲೇ ಈ ಆಪರೇಷನ್ ಕಮಲ ಶುರು ಮಾಡಿ ಆಗಿದೆ. ಪಕ್ಷೇತರರು ಮತ್ತು ಕೆಲವು ವ್ಯಕ್ತಿಗಳೊಟ್ಟಿಗೆ ಈಗಾಗಲೇ ಅವರು ಒಳ ಒಪ್ಪಂದ ಮಾಡಿಕೊಂಡು ಆಗಿದೆ. ಉದ್ಧವ್ ಠಾಕ್ರೆಯನ್ನೂ ಅವರು ಸಂಪರ್ಕಿಸಲಿಕ್ಕೆ ಹಿಂಜರಿಲಿಲ್ಲ. ಮಹಾರಾಷ್ಟ್ರದಲ್ಲಿ ಇವರು ಈಗ ಕಳೆದ ಅವಧಿಯಲ್ಲಿ ಕೊನೆಯ ಭಾಗದಲ್ಲಿ ಏಕನಾಥ್ ಶಿಂದೆ ಪ್ರಕರಣದಲ್ಲಿ ಉದ್ಧವ್ ಠಾಕ್ರೆಗೂ ಲಾತ್ ಕೊಟ್ಟಿದ್ದಾರೆ ಇವರು. ಕೇವಲ ಶರದ್ ಪವಾರ್ಗಷ್ಟೇ ಅಲ್ಲ. ಆದರೂ ರಾಜಕೀಯದಲ್ಲಿ ಯಾರೂ ಪರ್ಮನೆಂಟು ಹಿತೈಷಿಗಳು ಅಲ್ಲ, ಪರ್ಮನೆಂಟು ಶತ್ರುಗಳು ಅಲ್ವಲ್ಲ. ಅಧಿಕಾರ ಅಂತ ಬಂದಾಗ ಯಾರು ಯಾರೊಟ್ಟಿಗೂ ಬರಬಹುದಾದಂಥ ಸಾಧ್ಯತೆಯನ್ನು ನಾವು ಹಿಂದೆಯೂ ನೋಡಿದ್ದೇವೆ, ಇವತ್ತು ನೋಡ್ತೇವೆ, ಮುಂದೂ ಇರುತ್ತದೆ. ಎಂತೆಂಥ ಶತ್ರುತ್ವವನ್ನು ಹೊಂದಿದವರೇ ಬರ್ಬೋದು. ಮತ್ತು ಇಲ್ಲಿ ಬಹಳ ಮುಖ್ಯವಾದದ್ದು, 4 ಸಾರಿ ಬಂದು ಹೋಗಿ ಮಾಡಿದಂಥ ನಿತೀಶ್ ಕುಮಾರ್ ಕೂಡ BJPಯವರೊಟ್ಟಿಗೆ ಯಾವುದೇ ಕದನ ಇಲ್ಲ, ಯಾವುದೇ ವೈಷಮ್ಯ ಇಲ್ಲ, ಯಾವುದೇ ಶತ್ರುತ್ವ ಇಲ್ಲ. ಅಥವಾ ನಿತೀಶ್ ಕುಮಾರನ್ನು ಸಂಪೂರ್ಣ ಮುಗಿಸಲಿಕ್ಕೆ ಹೊರಟಂಥ ಲಲ್ಲು ಪ್ರಸಾದ್ ಯಾದವ್ರೊಟ್ಟಿಗೇ ಅವರು ಸಖ್ಯವನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಲಲ್ಲು ಪ್ರಸಾದ್ ಯಾದವ್ ಕಾಂಗ್ರೆಸ್ ಒಟ್ಟಿಗೆ ಮಾಡಿದರು, BJP ಬಿಟ್ಟು ಅಲ್ಲಿ ಹೊಡೆತ ತಿಂದರು. ಆದ್ದರಿಂದ ಮತ್ತೆ BJP ಬಂದರು. ಇಂಥ ಯಾವುದೇ ವೈಷಮ್ಯದ ಹಿನ್ನೆಲೆ ಇಲ್ಲ ಈ 1.5 ದಶಕದಲ್ಲಿ. ಇನ್ನು ಚಂದ್ರಬಾಬು ನಾಯ್ಡು ಯಾವುದೋ ಸಣ್ಣ ಕಾರಣಕ್ಕಾಗಿ ಅವರು ವಾಪಸ್ ಹೋದದ್ದು, ಅಷ್ಟು ಬಿಟ್ಟರೆ ಅಲ್ಲಿಯೂ ಯಾವುದೇ ವೈಮನಸ್ಸಿಲ್ಲ. ಮತ್ತು ಅಲ್ಲಿ ಫೆವಿಕಾಲಿನ ಥರ ಚಂದ್ರಬಾಬು ನಾಯ್ಡು ಮತ್ತು ಮೋದಿಯವ್ರ ಮಧ್ಯೆ ಪವನ್ ಕಲ್ಯಾಣ್ ಇದ್ದಾನೆ. ಅಷ್ಟು ಸುಲಭದಲ್ಲಿ ಅದನ್ನು ಬಿಡುವ ಪ್ರಶ್ನೆ ಇಲ್ಲ. ಮತ್ತು ಅಲ್ಲಿ ಲೋಕಲ್ ಪಾಲಿಟಿಕ್ಸ್ ಇದೆ.
ಆಂಧ್ರದಲ್ಲಿ BJPಯ NDAಯ ಸಖ್ಯ ಅನಿವಾರ್ಯವಾಗಿದೆ ಅಲ್ಲಿ. ಹಾಗಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮಾಧ್ಯಮ ಭಾವಿಸಿದಷ್ಟು ಕಾಂಗ್ರೆಸ್ಸಿನ ಇಂಡಿ ಕೂಟ ಅದು ಇವತ್ತು ಒಂದೊಂದೇ ಅಸ್ತ್ರವನ್ನು ಸಾರ್ವಜನಿಕವಾಗಿ ಬಿಡ್ತಾ ಇದೆ. ಅಲ್ಲಿ ಅವರು ಖಾತೆ ಕೇಳಿದ್ರಂತೆ, ಅವರು ಪ್ರಬಲ ಖಾತೆಯನ್ನು ಕೇಳಿದ್ದಾರೆ, ಹಣಕಾಸು, ರೈಲ್ವೆ, ಸಾರಿಗೆ ಇತ್ಯಾದಿ ಎಲ್ಲವನ್ನು ಅವರು ಕೇಳಿದ್ದಾರೆ. ಈಗಾಗಲೇ ಅಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗಿದೆ. ಇವೆಲ್ಲವನ್ನು ಹಬ್ಬಿಸ್ತಾ ಇದೆಯಲ್ಲ, ಇದೆಲ್ಲವೂ ಸುಳ್ಳು ಅನ್ನುವುದಕ್ಕೆ ಇವತ್ತಿನ INDA ಸಭೆಯಲ್ಲಿ ಅದಕ್ಕೆ ಬೆಂಬಲ ಘೋಷಿಸಿದವರು ಸ್ವತಃ ಪ್ರಧಾನಿಗಳು, ಇವರೆಲ್ಲರ ಮಾತಿನ ಒಟ್ಟು ಮಥನದಲ್ಲಿ ನಿಮಗೆ ಇದು ವೇದ್ಯವಾಗ್ತದೆ. ಹಾಗಾಗಿ ಇದರ ಬಗ್ಗೆ ಯಾವುದೇ ರೀತಿಯ, ಈಗ ರಾಜಕೀಯದಲ್ಲಿ ಏನೂ ಆಗ್ಬೋದು, ಆಗಿದೆ, ಆದರೆ ಈ ಸರಿನೂ ಆಗತ್ತೆ ಅಂತ ನಾವ್ಯಾಕೆ ಭವಿಷ್ಯ ನುಡಿಯೋಣ? ಅಥವಾ ಆಗ್ತದೆ ಅದು ಅಸ್ಥಿರ ಸರ್ಕಾರ, ಅದು ಬಿದ್ದೇ ಹೋಗ್ತದೆ, ಇದು ಹೆಚ್ಚು ಕಾಲ ನಡೆಯುವುದಿಲ್ಲ ಅನ್ನೋದನ್ನೇ ನಾವು ಯಾಕೆ ಭಾವಿಸಬೇಕು? ಅಲ್ಲಿ ಏನು ತುಂಬ ಈಗ ಹಾಗೆ ನೋಡಿದ್ರೆ ಇಂಡಿ ಕೂಟ ಸರ್ಕಾರ ಮಾಡಲಿಕ್ಕೆ ಹೊರಟ್ರೆ ಅವರಿಗೆ ಬೇಕಾದಂಥ ಅಥವಾ ಅವರ 30-31 ಪಕ್ಷದ ಕಿಚಡಿ ಸರ್ಕಾರಕ್ಕೆ ಬೇಕಾದಂಥ ಸಂಖ್ಯೆಗಿಂತ ಇಲ್ಲಿ ಸಂಖ್ಯೆ ಕಡಿಮೆ ಇದೆ. INDAಗೆ ಬೇಕಾದಂಥ ಸೀಟ್ಗಳು, ಅದರ ಪ್ರಮಾಣ ಬದ್ಧತೆಯನ್ನು ಮತ್ತು ಅದರ ಪಕ್ಷದ ಆ ಕಿಚಡಿ ಸರ್ಕಾರದ ಒಂದು ಬಲಾಢ್ಯತೆ ಮತ್ತು ಅದರ ದೌರ್ಬಲ್ಯ, ಕಚ್ಚಾಟ, ಕೋಳಿ ಜಗಳ, ಅಧಿಕಾರಕ್ಕಾಗಿ ಜಗಳ, ಇದು 31 ಪಕ್ಷಗಳಲ್ಲಿ ಆಗಬೇಕಾದದ್ದು. ಇಲ್ವೇ ಇಲ್ಲ, ಇಲ್ಲಿ ಆ ಥರದ ಪ್ರಶ್ನೆ ಇಲ್ಲ. NDA ಕೂಟದಲ್ಲಿ ಪಕ್ಷಗಳ ಸಂಖ್ಯೆ ಕಡಿಮೆ ಇದೆ. ಮತ್ತು ಈಗ ಬಲಾಬಲದ ಪ್ರಶ್ನೆ ಬಂದಾಗ ಅಲ್ಲಿ ಬೇಕಾದಂಥ ಸಂಖ್ಯೆಗಳು ಬಹಳ ಸೀಮಿತವಾಗಿದೆ. ಆ ಸಂಖ್ಯೆಗೆ ಸಾಮಾನ್ಯವಾಗಿ ನಮ್ಮಂಥ ಯೋಚನೆಗೆ ದಕ್ಕುವ ಹಾಗೆಯೇ ಪರ್ಯಾಯ ಆಲೋಚನೆ ಇದೆ, ಪರ್ಯಾಯ ಸಂಖ್ಯೆಗಳಿದೆ. ಇಡೀ ರಾಜಕೀಯದ ನೈಪುಣ್ಯತೆಯನ್ನು ಮೈಗೂಡಿಸ್ಕೊಂಡಂಥ ಅಮಿತ್ ಶಾನಂಥವರಿಗೆ ಇದು ದೊಡ್ಡ ಸಂಗತಿಯ? ಇಲ್ಲ. ಆಮೇಲೆ ಬಹುಮತ BJP ಹೊಂದಿದಾಗಲೂ ಈ 10 ವರ್ಷಗಳಲ್ಲಿ ಯಾವುದೇ INDA ಕೂಟದ ಒಂದೊಂದು ಸದಸ್ಯರಿರುವಂಥ, ಅಲೈನ್ಸಿನಲ್ಲಿರುವಂಥ, ಬೆಂಬಲದಲ್ಲಿರುವಂಥ NDA ಸದಸ್ಯರನ್ನು ನಿರಂತರವಾಗಿ ಎರಡೂ ಕಾಲದಲ್ಲಿ ಅವರಿಗೆ ಸಚಿವ ಪದವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳಲಾಗಿದೆ. ಆ NDAಯದ್ದು ಸ್ವಭಾವ ಇದೆಯಲ್ಲ, ನಮಗೆ ಇವತ್ತು ಅವರ ಮಿತ್ರ ಪಕ್ಷಗಳ ಅಗತ್ಯ ಇಲ್ಲ, ಆದ್ದರಿಂದ ನಾವು ಅವರನ್ನು ನಿಕೃಷ್ಟವಾಗಿ ನೋಡಬೇಕು ಅನ್ನುವಂಥ ಯಾವ ಮನೋಭಾವವನ್ನು ಈ 10 ವರ್ಷದಲ್ಲಿ ನೋಡಿದ್ದು ಎಲ್ಲಿಯೂ ದಾಖಲಾಗಿಲ್ಲ. ಹಾಗಾಗಿ ಅದರ ನೇಚರ್ ಇದೆಯಲ್ಲ, ಆ ನೇಚರ್ ಭಾಳ ಶುದ್ಧವಾಗಿದೆ NDAದ್ದು. ಎಲ್ಲಿಯೂ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ದುರಂಕಾರವನ್ನು, ದರ್ಪವನ್ನು ತೋರಿಸಿಲ್ಲ. ಆದ್ದರಿಂದ ಇವರಿಬ್ಬರು ಹೊರಗಡೆ ಹೋಗ್ತಾರೆ, ಸರ್ಕಾರ ಅತಂತ್ರಗೊಳ್ತದೆ, ಬಿದೋಗ್ತದೆ ಅಂತ ಭಾವಿಸೋದು ತುಂಬ ಅತಿರೇಕ ಅಂತ ನನಗನ್ನಿಸ್ತಾ ಇದೆ. ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯೂ ಇದೆ. ಹಾಗಾಗಿ ಈ NDA ಸರ್ಕಾರ 3ನೇ ಬಾರಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಏನು ರಚನೆ ಆಗ್ತಾ ಇದೆ 9ನೇ ತಾರೀಕಿಗೆ, ಅದು 5 ವರ್ಷವನ್ನು ಪೂರೈಸ್ತದೆ ಮತ್ತು ಭದ್ರತೆಯನ್ನು ಕೊಡ್ತದೆ, ಅಭಿವೃದ್ಧಿಯನ್ನು ಕೊಡ್ತದೆ. ಇನ್ನು ಅಲ್ಲಿ ನಿತೀಶ್ ಕುಮಾರ್ ಹೇಳಿದ್ದಾರೆ ಜನಗಣತಿ ಆಗಬೇಕು, ಆಮೇಲೆ ನೀವು ಅಗ್ನಿವೀರನ್ನು ಮರುಪರಿಶೀಲನೆ ಮಾಡಬೇಕು, ಕಾಮನ್ ಸಿವಿಲ್ ಕೋಡ್ ಅಂತರೋದ್ರ ಬಗ್ಗೆ ನಮ್ಮ ಆಕ್ಷೇಪ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇದು ಎರಡನ್ನು ಏನಾದರೂ ನಿತೀಶ್ ಕುಮಾರ್ ಪಟ್ಟು ಹಿಡಿದರೆ, ಅದಕ್ಕೆ ಮೋದಿಯವರು ಬಾಗಿದರೆ ಮೂಲಭೂತವಾದಂಥ BJPಯ ಸೈದ್ಧಾಂತಿಕತೆಯ ಪ್ರಶ್ನೆ ಬರುತ್ತೆ. ಆವಾಗ ಏನು ಅನ್ನುವಂಥದ್ದು ಒಂದು ಭಾಳ ಗಂಭೀರವಾಗಿ ಹುಟ್ಕೊಳ್ತದೆ. ಪ್ರಾಯಶಃ ಅಷ್ಟು ಸಲೀಸಾಗಿ ಅದನ್ನು ನಿತೀಶ್ ಕುಮಾರೂ ಒತ್ತಾಯ ಮಾಡಲಿಕ್ಕಿಲ್ಲ ಮತ್ತು ಅದನ್ನು ಅಷ್ಟು ಬೇಗ ಇವರು ಒಪ್ಕೊಳ್ಳಿಕ್ಕಿಲ್ಲ. ಅದರ ಬಗ್ಗೆ ಒಂದು ಚರ್ಚೆ ಇತ್ಯಾದಿ ನಡೆಯಬಹುದು. ಅದು ತಾತ್ವಿಕತೆಯ ಪ್ರಶ್ನೆ. ಹಾಗಾಗಿ ಅದರ ಪ್ರಶ್ನೆ ಆರಂಭದಲ್ಲೇ ಬರ್ತದೆ ಅಂತ ನಾನು ಭಾವಿಸೋದಿಲ್ಲ. ಹಾಗಾಗಿ ನಾವು ಮಾಧ್ಯಮದವರಿಂದ ಹಿಡಿದು ಪಕ್ಷದಲ್ಲಿ ಇಂಡಿ ಕೂಟ ಮಾಡಲಿ, ಇನ್ನೊಂದು ರಾಜಕೀಯ ಪಕ್ಷ ಮಾಡಲಿ, ಇನ್ಯಾರಾದರೂ ಮಾಡಲಿ, ಆದರೆ ನಾವು ಇಡೀ ಮಾಧ್ಯಮದಲ್ಲಿ ಏಕಮುಖವಾಗಿ ನೆಗೆಟಿವ್ ಆಗಿ ಅಭದ್ರ ಸರ್ಕಾರ ಬಿದ್ದೇ ಹೋಗುತ್ತೆ, ಅದು ಆಗೋದೇ ಇಲ್ಲ, ಈ ಥರದ ಒಂದು ಚರ್ಚೆ ಅಥವಾ ಈ ಥರದ ಮಾತುಕತೆಯೇ
ನಿರಂತರವಾಗಿ ಕಳೆದ 3-4 ದಿನದಿಂದ ನೋಡ್ತಾ ಇದ್ದಾಗ ಇದು ಎಲ್ಲೋ ಒಂದು ಕಡೆ ಅತಿಯಾಯಿತು ಅಂತ ಅನಿಸ್ತದೆ. ಯಾಕೆಂದರೆ ಮತ್ತೆ ಲಾಜಿಕಲ್ ಅಲ್ಲ ಅಂತ, ಅದು ಇಲ್ಲಾಜಿಕಲ್ ಅಂತ. ಇಷ್ಟು ಸಂಖ್ಯೆಯ ಪರ್ಯಾಯ ವ್ಯವಸ್ಥೆಯೂ ಇದ್ದಾಗ ಮತ್ತು ನೇರ ಇಂಡಿ ಕೂಟ ಇಷ್ಟು ಸುಭದ್ರವಾಗಿ ನಾವು ಸರ್ಕಾರ ಮಾಡ್ತೇವೆ ಅಂತ ಘೋಷಿಸಿದಾಗ ಅವರು ಇವತ್ತು ಯಾವುದೇ ಒಂದು ಅಪಸವ್ಯವನ್ನು ತೆಗೆದೇನೆ ಅಷ್ಟು ಸುಂದರವಾಗಿ ಸುಭಗತನದಿಂದ ಸುಭದ್ರವಾಗಿ ಮೋದಿಯನ್ನು ಮನದಾಳದಿಂದ ಕೊಂಡಾಡಿ ಮೋದಿಯವರು 10 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ದಾಖಲೆ ಸಹಿತ ವಿವರಿಸಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಮತ್ತು ಎಲ್ಲರೂ ಮಿತ್ರ ಪಕ್ಷಗಳು, ಆದ್ದರಿಂದ ಆ ರೀತಿಯ ಸಾಧ್ಯತೆಗಳನ್ನು ನಾವು ಹುಡುಕ್ತಾ ಇದ್ದೇವೆ ಹೊರತು ಸ್ವತಃ NDAಯಲ್ಲಿ ಇಲ್ಲ ಸದ್ಯಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ತೆ.